ಈ ಮಿಡಲ್ ಈಸ್ಟ್ನಲ್ಲಿ ಉಂಟಾಗಿರುವ ಸಂಘರ್ಷದ ಬಗ್ಗೆ ಜಗತ್ತು ಅನ್ಕೊಂಡಿದ್ದೇ ಬೇರೆ, ಆದರೆ ಅಖಾಡದಲ್ಲಿ ಆಗಿದ್ದೇ ಬೇರೆ. ಅಮೆರಿಕದ ಗದ್ದುಗೆ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿ ಪಟ್ಟಕ್ಕೇರಿದ ಮೇಲೆ ಇರಾನ್ ಕಥೆಯನ್ನ ಈ ಬಾರಿ ಮುಗಿಸಿಯೇ ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ದೊಡ್ಡ ಸ್ಕೆಚ್ ಹಾಕಿದ್ರು. ಇರಾನ್ ದೇಶಕ್ಕೆ 1989ರಿಂದ ಭದ್ರಕೋಟೆಯಂತಿದ್ದ ಅಲ್ಲಿನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅವರನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ಮಾಡಿದಾಗ ಇಡೀ ವಿಶ್ವದ ಮಾಧ್ಯಮಗಳು ಇನ್ನು ಇರಾನ್ ಚೆಲ್ಲಾಪಿಲ್ಲಿಯಾಗುತ್ತೆ, ಅಮೆರಿಕಕ್ಕೆ ಶರಣಾಗುತ್ತೆ ಅಂತಾನೆ ಕೂಗಾಡಿದವು. ಫೆಬ್ರವರಿ 28ರಂದು ಆ ಘಟನೆ ನಡೆದಾಗ ಅಮೆರಿಕದ ಪಡೆಯಲ್ಲಿ ವಿಜಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಆದರೆ ಟ್ರಂಪ್ ಅವರ ಈ ಲೆಕ್ಕಾಚಾರ ಅಕ್ಷರಶಃ ಉಲ್ಟಾ ಹೊಡೆದಿದೆ. ಇರಾನ್ ಅನ್ನೋದು ಬರೀ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿರೋ ದೇಶವಲ್ಲ ಅನ್ನೋದು ಈಗ ಅಮೆರಿಕಕ್ಕೆ ಅರ್ಥವಾಗ್ತಿದೆ. ಖಮೇನಿ ಹೋದ ಮೇಲೂ ಇರಾನ್ ಸ್ವಲ್ಪವೂ ಎದೆಗುಂದಿಲ್ಲ, ಬದಲಿಗೆ ಅವರ ಸಾವನ್ನೇ ಒಂದು ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಂಡಿದೆ. ಇರಾನ್ನ ಪ್ರತಿಯೊಂದು ಭಾಗದಲ್ಲೂ ಈಗ ಸೇಡು ಸೇಡು ಅನ್ನೋ ಘೋಷಣೆ ಮೊಳಗುತ್ತಿದೆ. ಇರಾನ್ನ ಪವಿತ್ರ ಮಸೀದಿಗಳ ಮೇಲೆ ಪ್ರತಿಕಾಲದ ಸಂಕೇತವಾದ ಕೆಂಪು ಬಾವುಟ ಹಾರಾಡ್ತಿದೆ ಅಂದ್ರೆ ಅದರರ್ಥ ಇನ್ನು ಮಾತಿಲ್ಲ, ಬರೀ ಪೆಟ್ಟಿಗೆ ಪೆಟ್ಟು ಅಂತ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಯುದ್ಧ ಮುಗಿಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಇರಾನ್ನ ರಕ್ಷಣಾ ಪಡೆಗಳು ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಹದ್ದಿನಂತೆ ಮುಗಿಬೀಳ್ತಿವೆ. ಈ ದಾಳಿಗಳು ಎಷ್ಟು ಅನಿರೀಕ್ಷಿತವಾಗಿವೆ ಅಂದ್ರೆ ಅಮೆರಿಕದ ಅತ್ಯಾಧುನಿಕ ರಕ್ಷಣಾ ಕವಚಗಳೂ ಕೂಡ ತಬ್ಬಿಬ್ಬಾಗಿವೆ. ಇದನ್ನು ನೋಡ್ತಿದ್ರೆ ಒಂದು ವಿಷಯ ಪಕ್ಕಾ ಗೊತ್ತಾಗ್ತಿದೆ, ಇದು ಯುದ್ಧದ ಅಂತ್ಯವಲ್ಲ, ಬದಲಿಗೆ ಅಮೆರಿಕದ ಅಹಂಕಾರಕ್ಕೆ ಇರಾನ್ ಇಟ್ಟಿರೋ ಅನಿರೀಕ್ಷಿತ ಶಾಕ್. ಅಲಿ ಖಮೇನಿ ಅವರ ಭೌತಿಕ ಶರೀರ ಹೋದರೂ ಅವರು ಬಿಟ್ಟು ಹೋದ ಆ ರಣರೋಚಕ ಯುದ್ಧ ತಂತ್ರಗಳು ಮತ್ತು ಸೇಡಿನ ಕಿಚ್ಚು ಈಗ ಇರಾನ್ ಸೈನ್ಯದ ಮೈಯಲ್ಲೆಲ್ಲ ವಿದ್ಯುತ್ ಸಂಚರಿಸಿದಂತೆ ಮಾಡಿದೆ. ಟ್ರಂಪ್ ಅವರ 2ನೇ ಅವಧಿಯಲ್ಲಂತೂ ಈ ಸಂಘರ್ಷ ಅಕ್ಷರಶಃ ಒಂದು ಜಾಗತಿಕ ಮಹಾಯುದ್ಧದ ಮುನ್ಸೂಚನೆಯಂತೆ ಕಾಣಿಸ್ತಿದೆ. ಇರಾನ್ ಈಗ ಮೊದಲಿನಿಗಿಂತ 10 ಪಟ್ಟು ಹೆಚ್ಚು ಆಕ್ರಮಣಕಾರಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಗುಟುರು ಹಾಕ್ತಿದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಅಮೆರಿಕ ಹತ್ರ ಜಗತ್ತಿನಲ್ಲೇ ಅತ್ಯಾಧುನಿಕ ವಿಮಾನಗಳಿವೆ, ಸ್ಯಾಟಲೈಟ್ಗಳಿವೆ, ಹೈಟೆಕ್ ರಾಡಾರ್ಗಳಿವೆ ಅನ್ನೋದು ನಿಜ. ಆದರೆ ಇರಾನ್ ಈ ಬಾರಿ ಅಮೆರಿಕವನ್ನ ಎದುರಿಸೋಕೆ ಬಳಸ್ತಿರೋದು ಯಾವುದೇ ಹೈಟೆಕ್ ಮಂತ್ರವಲ್ಲ, ಬದಲಿಗೆ ವಿಚಿತ್ರ ಶೈಲಿಯ ಮೊಸಾಯಿಕ್ ಡಿಫೆನ್ಸ್ ಅನ್ನೋ ಒಂದು ಕಿಲಾಡಿ ತಂತ್ರ. ಏನಿದು ಅಂದ್ರೆ ಇಡೀ ದೇಶವನ್ನ ಒಂದು ದೊಡ್ಡ ಸೈನ್ಯವಾಗಿ ನೋಡುವ ಬದಲು ದೇಶವನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಅಥವಾ ಮೊಸಾಯಿಕ್ ತುಂಡುಗಳಂತೆ ವಿಂಗಡಿಸೋದು. ಇರಾನ್ನ ಈ ಮಾಸ್ಟರ್ ಪ್ಲಾನ್ ಹಿಂದೆ ಇರೋದು ಆ ಮಾಸ್ಟರ್ ಮೈಂಡ್ ಮಹಮ್ಮದ್ ಅಲಿ ಜಾಫ್ರಿ. ಇವರು ಇರಾನ್ನ ಮಾಜಿ IRGC ಕಮಾಂಡರ್. ಪ್ರತಿಯೊಂದು ಪ್ರಾಂತ್ಯವನ್ನು ಒಂದೊಂದು ಸ್ವತಂತ್ರ ಯುದ್ಧ ಘಟಕಗಳನ್ನಾಗಿ ಬದಲಾಯಿಸಿದ್ದಾರೆ. ಇದರ ಅಸಲಿ ಮಜಾ ಎಲ್ಲಿದೆ ಗೊತ್ತಾ? ಅಪ್ಪಿತಪ್ಪಿ ಅಮೆರಿಕದ ಸೈನ್ಯ ಇರಾನ್ ಮೇಲೆ ಯಾವುದೋ ಒಂದು ಭಾಗಕ್ಕೆ ನುಗ್ಗಿತು ಅಂದುಕೊಳ್ಳಿ, ಅಲ್ಲಿರೋ ಸಣ್ಣ ಪಡೆಯನ್ನ ಎದುರಿಸೋದು ಅಮೆರಿಕಕ್ಕೆ ಸುಲಭ ಅನ್ಸುತ್ತೆ. ಆದರೆ ಒಮ್ಮೆ ಆ ಭಾಗಕ್ಕೆ ಅಮೆರಿಕ ನುಗ್ಗಿದ ಕೂಡಲೇ ಅಲ್ಲಿನ ಲೋಕಲ್ ಕಮಾಂಡರ್ ತನ್ನದೇ ಆದ ನಿರ್ಧಾರ ತಗೋತಾನೆ. ಅಂದ್ರೆ ಅವನು ರಾಜಧಾನಿ ಟೆಹರಾನ್ನಿಂದ ಬಾಸ್ ಬಂದು ಆರ್ಡರ್ ಕೊಡೋ ತನಕ ವೇಟ್ ಮಾಡೋದಿಲ್ಲ. ಆ ಲೋಕಲ್ ಕಮಾಂಡರ್ಗೆ ತನ್ನ ಪ್ರದೇಶದಲ್ಲಿ ಎದುರಾಳಿಯನ್ನ ಹೇಗೆ ಹೊಸಕಿ ಹಾಕಬೇಕು ಅನ್ನೋ ಪೂರ್ಣ ಅಧಿಕಾರ ಇರುತ್ತೆ. ಈ ತಂತ್ರ ಯಾಕೆ ಡೇಂಜರ್ ಅಂದ್ರೆ ಅಮೆರಿಕದ ಶಕ್ತಿ ಇರೋದು ಅವರ ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಂನಲ್ಲಿ. ಅವರು ಮೊದಲು ಶತ್ರು ದೇಶದ ಮುಖ್ಯ ಕಚೇರಿ ಅಥವಾ ರಾಜಧಾನಿಯನ್ನ ಹೊಡೆದ್ರೆ ಇಡೀ ಸೈನ್ಯಕ್ಕೆ ಆರ್ಡರ್ ಬರೋದು ನಿಂತು ಹೋಗುತ್ತೆ ಅಂತ ನಂಬಿದ್ದಾರೆ. ಆದರೆ ಇರಾನ್ನಲ್ಲಿ ನೀವು ರಾಜಧಾನಿಯನ್ನ ಹೊಡೆದ್ರೂ ಅಲ್ಲಿನ 31 ಪ್ರಾಂತ್ಯಗಳಲ್ಲಿರೋ 31 ಸ್ವತಂತ್ರ ಸೈನ್ಯಗಳು ತಮ್ಮದೇ ಆದ ಯುದ್ಧವನ್ನ ಮುಂದುವರಿಸುತ್ತವೆ. ಇದು ಅಕ್ಷರಶಃ ಒಂದು ದೊಡ್ಡ ಜೇನುಗೂಡಿಗೆ ಕೈ ಹಾಕಿದ ಹಾಗೆ. ನೀವು ಒಂದು ಕಡೆ ಹೊಡೆದ್ರೆ 100 ಕಡೆಯಿಂದ ಜೇನುನೊಣ್ಣಗಳು ಬಂದು ಕಚ್ಚೋಕೆ ಶುರು ಮಾಡ್ತವೆ. ಈ ವ್ಯವಸ್ಥೆಯಲ್ಲಿ ಇರಾನ್ ತನ್ನ ಮಿಸೈಲ್ಗಳನ್ನು ಮತ್ತು ಡ್ರೋನ್ಗಳನ್ನು ಒಂದೇ ಜಾಗದಲ್ಲಿಟ್ಟಿಲ್ಲ. ಅವುಗಳನ್ನ ದೇಶದಾದ್ಯಂತ ಸುರಂಗಗಳಲ್ಲಿ, ಬೆಟ್ಟದ ಸಂದುಗಳಲ್ಲಿ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಹಂಚಿಹಾಕಿದ್ದಾರೆ. ಇದರಿಂದ ಅಮೆರಿಕಾಗೆ ಯಾವುದನ್ನ ಹೊಡೆಯಬೇಕು, ಯಾವುದನ್ನ ಬಿಡಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್. ಟ್ರಂಪ್ ಅವರ ಸೈನ್ಯ ಎಷ್ಟೇ ದೊಡ್ಡದಿದ್ರೂ ಇರಾನ್ನ ಈ ಚದುರಂಗದಾಟದಲ್ಲಿ ಅವರು ದಾರಿ ಕಾಣದೆ ತಡಕಾಡುತ್ತಿದ್ದಾರೆ. ಇದೇ ಅಸಲಿ ಮೊಸಾಯಿಕ್ ತಾಕತ್ತು. ಈಗಿನ ಯುದ್ಧ ಅಂದ್ರೆ ಬರೀ ಮುಖಾಮುಖಿ ನಿಂತು ಹೊಡೆದಾಡೋದಲ್ಲ, ಇದು ಗಾಳಿಯಲ್ಲಿ ಬಂದು ಗುರಿಯನ್ನ ಧೂಳಿಪಟ ಮಾಡೋ ಕಿಲಾಡಿ ಆಟ. ಇರಾನ್ ಈ ವಿಷಯದಲ್ಲಿ ಎಷ್ಟು ಅಪ್ಡೇಟ್ ಆಗಿದೆ ಅಂದ್ರೆ ಅಮೆರಿಕದ ಅತ್ಯಾಧುನಿಕ ರಕ್ಷಣಾ ಕವಚಗಳಾದ ಪೇಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಂಗಳಿಗೂ ಇವರು ಚೆಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ. ಈ ಶಸ್ತ್ರಾಸ್ತ್ರಗಳ ಪಟ್ಟಿಯಲ್ಲಿ ಮೊದಲು ನಿಲ್ಲೋದೇ ಇವರ ಕಾಮಿಕೇಜಿ ಡ್ರೋನ್ಗಳು. ಏನಿದು ಕಾಮಿಕೇಜಿ ಅಂದ್ರೆ ಇವು ಅಕ್ಷರಶಃ ಆತ್ಮಹತ್ಯಾ ಬಾಂಬರ್ಗಳಿದ್ದಂತೆ. ಶಾಹೇದ್ 136 ಮತ್ತು ಕಾಹೇದ್ ಅನ್ನೋ ಈ ಡ್ರೋನ್ಗಳು ಹಕ್ಕಿಗಳ ತರಹ ಗುಂಪು ಗುಂಪಾಗಿ ಆಕಾಶದಲ್ಲಿ ಹಾರಿ ಬರ್ತವೆ. ಇವುಗಳ ವಿಶೇಷತೆ ಏನಂದ್ರೆ ಇವು ತುಂಬಾನೇ ಚಿಕ್ಕದಾಗಿರೋದ್ರಿಂದ ಅಮೆರಿಕದ ರಾಡಾರ್ಗಳಿಗೆ ಸುಲಭವಾಗಿ ಸಿಕ್ಕಿಬೀಳೋದಿಲ್ಲ.
ಒಂದು ಸಲ ಗುರಿ ಫಿಕ್ಸ್ ಆಯ್ತು ಅಂದ್ರೆ ಸಾಕು, ಇವು ನೇರವಾಗಿ ಹೋಗಿ ಆ ಗುರಿಗೆ ಅಪ್ಪಳಿಸಿ ಬ್ಲಾಸ್ಟ್ ಆಗ್ತವೆ. ಅಮೆರಿಕದ 1 ಕೋಟಿ ರೂಪಾಯಿನ ಮಿಸೈಲ್ಗಿಂತ ಇವರ 10,000 ರೂಪಾಯಿನ ಈ ಡ್ರೋನ್ಗಳೇ ಹೆಚ್ಚು ಡೇಂಜರ್ ಆಗಿಬಿಟ್ಟಿವೆ. ಇವು ಅಮೆರಿಕದ ಯುದ್ಧ ಹಡಗುಗಳ ಮೇಲೆ ಹದ್ದಿನಂತೆ ಎರಗಿ ಇಡೀ ಹಡಗನ್ನೇ ನೀರು ಪಾಲು ಮಾಡೋ ತಾಕತ್ ಹೊಂದಿವೆ. ಇನ್ನು ಮಿಸೈಲ್ಗಳ ವಿಷಯಕ್ಕೆ ಬಂದ್ರೆ, ಇರಾನ್ ಹತ್ರ ಇರೋದು ಬರೀ ಪಟಾಕಿಗಳಲ್ಲ, ಅವು ಅಕ್ಷರಶಃ ಭೂಕಂಪ ತರಿಸೋ ಬ್ರಹ್ಮಾಸ್ತ್ರಗಳು. ಇವರ ಹತ್ರ ಇರೋ ಶಹಾಬ್ 3 ಮತ್ತು ಅತಿ ವೇಗದ ಫತ್ತಾಹ್ ಅನ್ನೋ ಹೈಪರ್ಸಾನಿಕ್ ಮಿಸೈಲ್ಗಳು ಎಷ್ಟು ವೇಗವಾಗಿ ಹೋಗ್ತವೆ ಗೊತ್ತಾ? ಇವು ಶಬ್ದದ ವೇಗಕ್ಕಿಂತ 15 ಪಟ್ಟು ವೇಗವಾಗಿ ಚಲಿಸ್ತವೆ. ಅಂದ್ರೆ ನೀವು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಇವು 100 ಕಿಲೋಮೀಟರ್ ದೂರ ಇರೋ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನ ಸ್ಮಶಾನ ಮಾಡಿಬಿಡ್ತವೆ. ಇಷ್ಟು ವೇಗವಾಗಿ ಬರೋ ಮಿಸೈಲ್ಗಳನ್ನ ತಡೆಯೋಕೆ ಜಗತ್ತಿನ ಯಾವುದೇ ದೇಶದ ಹತ್ತಿರವೂ ಸದ್ಯಕ್ಕೆ ಗಟ್ಟಿ ತಂತ್ರಜ್ಞಾನ ಇಲ್ಲ. ಅಷ್ಟೇ ಅಲ್ಲ, ಇರಾನ್ ಬಳಿ ಇರೋ ಸೋಮಾರ್ ಮತ್ತು ಪಾವೆ ಅನ್ನೋ ಕ್ರೂಸ್ ಮಿಸೈಲ್ಗಳು ನೆಲಕ್ಕೆ ಅಂಟಿಕೊಂಡಂತೆ ಹಾರಿ ಬರ್ತವೆ. ಇದರಿಂದ ಅಮೆರಿಕದ ಹಡಗುಗಳಿಗೆ ಇವು ಎಲ್ಲಿಂದ ಬರ್ತಿವೆ ಅಂತ ತಿಳಿಯೋದೇ ಇಲ್ಲ. ಅಲಿ ಜಾಫ್ರಿ ಈ ಎಲ್ಲ ಆಯುಧಗಳನ್ನ ಇರಾನ್ನ ಮೂಲೆ ಮೂಲೆಯಲ್ಲಿ ಭೂಮಿಯ ಕೆಳಗೆ ಸುರಂಗಗಳಲ್ಲಿ ಬಚ್ಚಿಟ್ಟಿದ್ದಾರೆ. ಟ್ರಂಪ್ ಅವರ ಸೈನ್ಯ ಎಲ್ಲವನ್ನೂ ಒಟ್ಟಿಗೆ ನಾಶ ಮಾಡೋದು ಅಸಾಧ್ಯದ ಮಾತು. ಈ ಆಕಾಶದಿಂದ ಬರೋ ಸಾವಿನ ಮಳೆಗೆ ಹೆದರಿ ಅಮೆರಿಕದ ನೌಕಾಪಡೆ ಈಗ ಪರ್ಷಿಯನ್ ಕೊಲ್ಲಿಯಿಂದ ದೂರ ಸರಿಯೋ ಪರಿಸ್ಥಿತಿ ಬಂದಿದೆ. ಒಂದು ದೇಶದ ಹತ್ರ ಎಷ್ಟೇ ದೊಡ್ಡ ಸೈನ್ಯ ಇರಲಿ, ಅದನ್ನ ನಡೆಸೋಕೆ ಒಬ್ಬ ಬುದ್ಧಿವಂತ ಲೀಡರ್ ಬೇಕು. ಇರಾನ್ ಪಾಲಿಗೆ ಆ ಶಕ್ತಿಯೇ ಮಹಮ್ಮದ್ ಅಲಿ ಜಾಫ್ರಿ. ಇವರು 2007ರಿಂದ 2019ರವರೆಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಚುಕ್ಕಾಣಿ ಹಿಡಿದಿದ್ದಾಗ ಇರಾನ್ ಸೈನ್ಯದ ರೂಪುರೇಷೆಯನ್ನೇ ಬದಲಾಯಿಸಿಬಿಟ್ರು. ಜಾಫ್ರಿ ಅವರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿತ್ತು: ನೇರಾನೇರಿ ಯುದ್ಧಕ್ಕೆ ಹೋದರೆ ಅಮೆರಿಕದ ಹೈಟೆಕ್ ವಿಮಾನಗಳ ಮುಂದೆ ಗೆಲ್ಲೋದು ಕಷ್ಟ ಅಂತ. ಅದಕ್ಕೆ ಇವರು ಹೂದಿದ ತಂತ್ರವೇ ಅಸಮ ಯುದ್ಧ, ಅಥವಾ ಪಕ್ಕಾ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗೆರಿಲ್ಲಾ ಯುದ್ಧ. ಜಾಫ್ರಿ ಅವರ ಈ ಮಾಸ್ಟರ್ ಪ್ಲಾನ್ ಹೇಗಿದೆ ಗೊತ್ತಾ? ಇವರು ಇರಾನ್ನ ಸೈನ್ಯವನ್ನ ಬರೀ ಇರಾನ್ ಗಡಿಯೊಳಗೆ ಸೀಮಿತ ಮಾಡಿಲ್ಲ, ಬದಲಿಗೆ ಇಡೀ ಮಿಡಲ್ ಈಸ್ಟ್ನಲ್ಲೇ ಅಮೆರಿಕಕ್ಕೆ ಶತ್ರುಗಳನ್ನ ಹುಟ್ಟುಹಾಕಿದ್ರು. ಲೆಬನಾನ್ನ ಹೆಜ್ಬಿಲ್ಲಾ, ಯೆಮೆನ್ನ ಹೌತಿಗಳು ಮತ್ತು ಇರಾಕ್ನಲ್ಲಿರೋ ಶಿಯಾ ಸಶಸ್ತ್ರ ಗುಂಪುಗಳನ್ನೆಲ್ಲ ಒಂದೇ ದಾರಕ್ಕೆ ಪೋಣಿಸಿ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು ಈ ಮನುಷ್ಯ. ಅಂದ್ರೆ ಇರಾನ್ ಅಮೆರಿಕ ಮೇಲೆ ಕೈ ಹಾಕಿದ್ರೆ ಇರಾನ್ ಸುಮ್ಮನೆ ಕೂರಲ್ಲ. ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದ ಮೇಲೆ ಇರಾನ್ನ ಈ ಪ್ರಾಕ್ಸಿ ಸೈನ್ಯಗಳು ಏಕಕಾಲಕ್ಕೆ ದಾಳಿ ಮಾಡ್ತವೆ. ಇದೇ ಜಾಫ್ರಿ ಹಾಕಿರೋ ಅಸಲಿ ಟ್ರ್ಯಾಪ್. ಇನ್ನು ಇರಾನ್ ಒಳಗಡೆ ಜಾಫ್ರಿ ಅವರು ಮಾಡಿರೋ ಪ್ಲಾನ್ ಇನ್ನೂ ಖತರ್ನಾಕ್ ಆಗಿದೆ. ಅಮೆರಿಕದ ದೊಡ್ಡ ದೊಡ್ಡ ನೌಕೆಗಳು ಪರ್ಷಿಯನ್ ಕೊಲ್ಲಿಗೆ ಬಂದ್ರೆ ಇವರು ಸಣ್ಣ ಸಣ್ಣ ಸ್ಪೀಡ್ ಬೋಟ್ಗಳನ್ನ ಕಳಿಸ್ತಾರೆ. ಈ ಬೋಟ್ಗಳಲ್ಲಿ ಮಿಸೈಲ್ಗಳನ್ನ ಇಟ್ಟುಕೊಂಡು ಜೇನುನೊಣ್ಣಗಳ ತರಹ 100 ಬೋಟ್ಗಳು ಒಂದೇ ಸಲ ಅಮೆರಿಕದ ಹಡಗನ್ನ ಮುತ್ತಿಗೆ ಹಾಕ್ತವೆ. ಅಮೆರಿಕದ ದೊಡ್ಡ ಹಡಗಿಗೆ ಅಷ್ಟೊಂದು ಸಣ್ಣ ಸಣ್ಣ ಗುರಿಗಳನ್ನ ಒಂದೇ ಸಲ ಹೊಡೆಯೋಕೆ ಸಾಧ್ಯವೇ ಆಗಲ್ಲ. ಇದನ್ನೇ ಜಾಫ್ರಿ ಸ್ವಾರ್ಮಿಂಗ್ ಟ್ಯಾಕ್ಟಿಕ್ಸ್ ಅಂತ ಕರೆದ್ರು. ಅಲಿ ಜಾಫ್ರಿ ಅವರು ಇರಾನ್ ಸೈನ್ಯಕ್ಕೆ ಕಲಿಸಿಕೊಟ್ಟಿರೋದೇನೆಂದ್ರೆ, ಶತ್ರು ಬಂದಾಗ ಗುಂಡಿನ ಮಳೆ ಸುರಿಸಬೇಡಿ, ಶತ್ರು ಯಾವ ಕಡೆಯಿಂದ ಬರ್ತಾನೆ ಅಂತ ಗೊತ್ತಾಗದಂತೆ ಅವನನ್ನ ಗೊಂದಲಕ್ಕೆ ತಳ್ಳಿ ಹೊಡೆಯಿರಿ. ಈಗ ಟ್ರಂಪ್ ಅವರು ಅದೆಷ್ಟೇ ದೊಡ್ಡ ದಾಳಿ ಮಾಡಿದ್ರೂ ಜಾಫ್ರಿ ಅವರ ಈ ಗೆರಿಲ್ಲಾ ತಂತ್ರಜ್ಞಾನಕ್ಕೆಯಿಂದ ಅಮೆರಿಕದ ಸೈನಿಕರಿಗೆ ನೆಲದ ಮೇಲೆ ಕಾಲಿಡಕ್ಕೂ ಭಯವಾಗ್ತಿದೆ. ಶತ್ರು ಎದುರಿಗೆ ಸಿಕ್ಕಿದ್ರೆ ಹೊಡೆಯಬಹುದು, ಆದರೆ ಕಣ್ಣಿಗೆ ಕಾಣದೆ ಹತ್ತಿರ ಬಂದು ಮರೆಯಾಗೋ ಈ ಜಾಫ್ರಿ ಪಡೆಯನ್ನ ಎದುರಿಸೋದು ಅಮೆರಿಕಕ್ಕೆ ಅಕ್ಷರಶಃ ನರಕ ದರ್ಶನ ಮಾಡಿಸಿದಂತಿದೆ. ಅಮೆರಿಕದ ಲೆಕ್ಕಾಚಾರ ಏನಿತ್ತು ಅಂದ್ರೆ, ಹಿರಿಯ ಖಮೇನಿ ಅವರು ಹೋದ ಮೇಲೆ ಇರಾನ್ನಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಶುರುವಾಗತ್ತೆ, ದೇಶ ಒಳಗೊಳಗೆ ಒಡೆದು ಹೋಗುತ್ತೆ ಅಂತ. ಆದ್ರೆ ಇಲ್ಲಿ ಸೀನ್ ಉಲ್ಟಾ ಹೊಡೆದಿದೆ. ಇರಾನ್ ಈಗ ತನ್ನ ಹೊಸ ಸಾರಥಿಯಾಗಿ ಮುಜ್ತಬಾ ಅಲಿ ಖಮೇನಿ ಅವರನ್ನ ಅಖಾಡಕ್ಕೆ ಇಳಿಸಿದೆ. ಈ ಮುಜ್ತಬಾ ಅಂದ್ರೆ ಸುಮ್ಮನೇನಾ? ಇವರು ಕಳೆದ 10 ವರ್ಷಗಳಿಂದ ತೆರೆ ಮರೆಯಲ್ಲೇ ನಿಂತು ಇಡೀ ಇರಾನ್ನ ಗುಪ್ತಚರ ಇಲಾಖೆ ಮತ್ತು ಸೈನ್ಯವನ್ನ ಕಂಟ್ರೋಲ್ ಮಾಡ್ತಿದ್ರು. ಅಂದ್ರೆ ತಂದೆಗಿಂತಲೂ ಹೆಚ್ಚು ಕಟ್ಟುನಿಟ್ಟಾದ ಮತ್ತು ಅಮೆರಿಕ ಅಂದ್ರೆ ಕೆಂಡ ಕಾರೋ ವ್ಯಕ್ತಿ ಈ ಮುಜ್ತಬಾ. ಈಗಿನ ಇರಾನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಲ್ಲಿ ಬರೀ ಒಬ್ಬ ವ್ಯಕ್ತಿ ನಿರ್ಧಾರ ತಗೋತಾ ಇಲ್ಲ. ಮುಜ್ತಬಾ ಅವರಿಗೆ ಬೆಂಬಲವಾಗಿ ದೇಶದ ಪ್ರತಿಯೊಂದು ಪ್ರಮುಖ ಸಂಸ್ಥೆಗಳು ಉಕ್ಕಿನ ಕೋಟೆಯಂತೆ ನಿಂತಿವೆ. ಅಧ್ಯಕ್ಷ ಮಸೂದ್ ಪೆಜೆಶಿಯನ್ ಅವರು ಆಡಳಿತವನ್ನ ನೋಡಿಕೊಳ್ಳುತ್ತಿದ್ರೆ, ಗಾರ್ಡಿಯನ್ ಕೌನ್ಸಿಲ್ ಅನ್ನೋ ಪ್ರಬಲ ಮಂಡಳಿ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರು ಎಲ್ಲರೂ ಮುಜ್ತಬಾ ಅವರ ಅಮೆರಿಕ ವಿರೋಧಿ ನಿಲುವಿಗೆ ಜೈ ಎಂದಿದ್ದಾರೆ. ಅಂದ್ರೆ ಇರಾನ್ನಲ್ಲಿ ಈಗ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಬದಲಿಗೆ ಟ್ರಂಪ್ ಅವರನ್ನ ಎದುರಿಸೋಕೆ ಇಡೀ ದೇಶದ ನಾಯಕತ್ವ ಒಂದೇ ವೇದಿಕೆಗೆ ಬಂದಿದೆ. ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು ಇರಾನ್ ಮಾಡಿಕೊಂಡಿರೋ ಅಂತಾರಾಷ್ಟ್ರೀಯ ದೋಸ್ತಿಯಲ್ಲಿ. ಮುಜ್ತಬಾ ಅವರ ನೇತೃತ್ವದಲ್ಲಿ ಇರಾನ್ ಈಗ ರಷ್ಯಾ ಮತ್ತು ಚೀನಾದ ಜೊತೆಗಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದೆ. ಅಮೆರಿಕದ ಟೆಕ್ನಾಲಜಿಗೆ ಸಡ್ಡು ಹೊಡೆಯೋಕೆ ರಷ್ಯಾದಿಂದ ಬಂದಿರೋ ಅತ್ಯಾಧುನಿಕ ರಕ್ಷಣಾ ಸಲಕರಣೆಗಳು ಈಗ ಇರಾನ್ ಗಡಿಯಲ್ಲಿ ಬೀಡುಬಿಟ್ಟಿವೆ.
ಈ ಮೈತ್ರಿಕೂಟ ಇರಾನ್ಗೆ ಆಮ್ಲಜನಕದಂತೆ ಕೆಲಸ ಮಾಡ್ತಿದೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಮೊಜ್ತಬಾ ಅವರು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಯುವ ಕಮಾಂಡರ್ಗಳ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಈ ಯುವ ಪಡೆಗೆ ಡಿಜಿಟಲ್ ಯುದ್ಧ ಮಾಡೋದು ಅಂದ್ರೆ ನೀರು ಕುಡಿದ ಹಾಗೆ. ಅಮೆರಿಕದ ಸೈನ್ಯದ ಇಂಟರ್ನೆಟ್ ಸಿಸ್ಟಮ್ಗಳನ್ನ ಹ್ಯಾಕ್ ಮಾಡೋದು, ಅವರ ಡ್ರೋನ್ಗಳ ಸಿಗ್ನಲ್ಗಳನ್ನ ಕಟ್ ಮಾಡೋದರಲ್ಲಿ ಈ ಹೊಸ ನಾಯಕತ್ವ ಫೇಮಸ್ ಆಗಿದೆ. ಟ್ರಂಪ್ ಅವರು ಹಳೆ ಶೈಲಿಯಲ್ಲಿ ಯುದ್ಧ ಮಾಡೋಕೆ ಬಂದ್ರೆ, ಇಲ್ಲಿ ಮೊಜ್ತಬಾ ಪಡೆ ಹೊಸ ಕಾಲದ ಟೆಕ್ನಾಲಜಿ ಯುದ್ಧಕ್ಕೆ ರೆಡಿಯಾಗಿದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇರಾನ್ನ ಈ ಹೊಸ ಸುಲ್ತಾನನ ಆಟದ ಮುಂದೆ ಅಮೆರಿಕದ ಹಳೆ ಪ್ಲಾನ್ಗಳು ಯಾವುದೂ ವರ್ಕ್ ಆಗ್ತಾ ಇಲ್ಲ. ಯಾವುದೇ ಯುದ್ಧ ಗೆಲ್ಲೋದು ಬರೀ ಮಿಸೈಲ್ಗಳಿಂದಲ್ಲ, ಆ ದೇಶದ ಜನರ ಎದೆಯಲ್ಲಿರೋ ಛಲದಿಂದ. ಇರಾನ್ ವಿಷಯದಲ್ಲಿ ಅಮೆರಿಕಕ್ಕೆ ಅತಿ ದೊಡ್ಡ ತಲೆನೋವಾಗಿರೋದು ಅಲ್ಲಿನ ಸೈನಿಕಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸಾಧಾರಣ ಜನರೇ ಸೇರಿಕಟ್ಟಿರೋ ಬಸೀಜ್ ಅನ್ನೋ ರಾಕ್ಷಸ ಪಡೆ. ಈ ಪಡೆಗೆ ಅಲಿ ಜಾಫರಿಯವರು ಎಷ್ಟು ಪಕ್ಕಾ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ, ಅಮೆರಿಕದ ಸೈನಿಕರು ಇರಾನ್ನ ಯಾವುದೋ ಒಂದು ಹಳ್ಳಿಗೆ ಕಾಲಿಟ್ರೂ ಸಾಕು, ಅಲ್ಲಿನ ರೈತರು, ಅಂಗಡಿಯವರು, ಕಾಲೇಜ್ ಹುಡುಗರು ಎಲ್ಲರೂ ಸೈನಿಕರಾಗಿ ಬದಲಾಗ್ಬಿಡ್ತಾರೆ. ನಮ್ಮ ನೆಲಕ್ಕೆ ಬಂದಲನನ್ನ ಜೀವಂತವಾಗಿ ಕಳಿಸಲ್ಲ ಅನ್ನೋ ಜಿದ್ದಿಗೆ ಇವರು ಬಿದ್ದಿದ್ದಾರೆ. ಇರಾನ್ನಲ್ಲಿ ರೆಜೀಮ್ ಪರ ಇರೋರು ಹಾಗೂ ಅಲಿ ಖಮೇನಿನ ಬೆಂಬಲಿಸೋರು ಈ ಪಡೆಯಲ್ಲಿದ್ದಾರೆ. ಇನ್ನು ಅಸಲಿ ಮಜಾ ಇರೋದು ಇರಾನ್ನ ಭೂಮಿಯ ಅಡಿಯಲ್ಲಿ. ಇರಾನ್ ತನ್ನ 80% ಮಿಸೈಲ್ಗಳನ್ನು ಮತ್ತು ಡ್ರೋನ್ಗಳನ್ನು ಎಲ್ಲಿಟ್ಟಿದೆ ಗೊತ್ತಾ? ಭೂಮಿಯ ಸಾವಿರಾರು ಅಡಿ ಕೆಳಗೆ ನಿರ್ಮಿಸಿರೋ ಮಿಸೈಲ್ ಸಿಟಿಗಳಲ್ಲಿ. ಇವು ಅಕ್ಷರಶಃ ಭೂಗತ ನಗರಗಳು. ಅಮೆರಿಕದ ಹೈಟೆಕ್ ಸ್ಯಾಟಲೈಟ್ಗಳಿಗೂ ಇವು ಎಲ್ಲಿದೆ ಅಂತ ಪತ್ತೆ ಮಾಡಕ್ಕೆ ಸಾಧ್ಯವಿಲ್ಲ. ಬೆಟ್ಟಗಳನ್ನ ಕೊರೆದು ಅದರೊಳಗೆ ರಸ್ತೆಗಳನ್ನ ಮಾಡಿ ಲಾರಿಗಳಲ್ಲಿ ಮಿಸೈಲ್ಗಳನ್ನ ಇಟ್ಕೊಂಡು ಇವರು ಓಡಾಡ್ತಾರೆ. ಅಮೆರಿಕ ಒಂದು ಕಡೆ ಬಾಂಬ್ ಹಾಕಿದ್ರೆ ಇವರು ಇನ್ನೊಂದು ಬೆಟ್ಟದ ಸಂಧಿನಿಂದ ಮಿಸೈಲ್ ಲಾಂಚ್ ಮಾಡ್ತಾರೆ. ಈ ರೀತಿಯ ಸರ್ಪ್ರೈಸ್ ಅಟ್ಯಾಕ್ ಎದುರಿಸೋದು ಅಮೆರಿಕಕ್ಕೆ ಅಸಾಧ್ಯವಾಗಿದೆ. ಟ್ರಂಪ್ ಅವರು ಆರ್ಥಿಕ ದಿಗ್ಬಂಧನ ಹಾಕಿದ್ರೆ ಇರಾನ್ ಜನ ಹಸಿವಿನಿಂದ ಸತ್ತು ಶರಣಾಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಿ ಸೀನೆ ಬೇರೆ ಆಯಿತು. ಈ ನಿರ್ಬಂಧಗಳೇ ಇರಾನ್ನ ಕೆಲವೊಂದು ವರ್ಗದ ಜನರನ್ನು ಒಂದಾಗುವಂತೆ ಮಾಡಿದೆ. ನಾವು ಉಪವಾಸ ಇದ್ರೂ ಸರಿ, ಅಮೆರಿಕದ ಮುಂದೆ ಬಗ್ಗಲ್ಲ ಅನ್ನೋದು ಇವರ ಪಾಲಿಸಿ. ಇವರು ಯುದ್ಧವನ್ನ ಬರೀ ಗಡಿಗೆ ಸೀಮಿತ ಮಾಡಿಲ್ಲ. ಅಮೆರಿಕದ ಮಿತ್ರರಾಷ್ಟ್ರಗಳಾದ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದ ಸುತ್ತಲೂ ಇವರು ತಮ್ಮ ಮಿಸೈಲ್ಗಳನ್ನ ಗುರಿಯಿಟ್ಟು ನಿಂತಿದ್ದಾರೆ. ಕೊನೆಯದಾಗಿ ಹೇಳಬೇಕಂದ್ರೆ, ಈ ಯುದ್ಧ ಈಗ ಒಂದು ದೇಶದ ವಿರುದ್ಧದ ಯುದ್ಧವಾಗಿ ಉಳಿದಿಲ್ಲ. ಇದು ಇಡೀ ಪಾಶ್ಚಿಮಾತ್ಯ ಜಗತ್ತಿನ ವಿರುದ್ಧ ಇರಾನ್ ಹೂಡಿರೋ ಮಹಾಯುದ್ಧ. ಟ್ರಂಪ್ ಅವರು ಅದಷ್ಟೇ ದೊಡ್ಡ ದಾಳಿ ಮಾಡಿದರೂ ಇರಾನ್ನ ಈ ಮೊಸಾಯಿಕ್ ಕೋಟೆಯನ್ನ, ಆ ಗೆರಿಲ್ಲಾ ತಂತ್ರಗಾರಿಕೆಯನ್ನ ಮತ್ತು ಅಲ್ಲಿನ IRGC ಹಾಗೂ ಸರ್ಕಾರದ ಪರವಾಗಿರೋ ಜನರ ಈ ಅಚಲ ವಿಶ್ವಾಸವನ್ನ ಅಳಿಸೋದು ಸುಲಭದ ಮಾತಲ್ಲ. ಇರಾನ್ ಈಗ ತನ್ನ ಕೊನೆಯ ರಕ್ತದ ಹನಿಯವರೆಗೂ ಹೋರಾಡಕ್ಕೆ ರೆಡಿಯಾಗಿದೆ. ಜಗತ್ತಿನ ಇತಿಹಾಸದಲ್ಲೇ ಅತಿ ದೊಡ್ಡ ದಂಗಲ್ ಈಗ ಮಿಡಲ್ ಈಸ್ಟ್ನ ಶುರುವಾಗಿದೆ. ಇದರ ಅಂತ್ಯ ಹೇಗಿರುತ್ತೆ ಅನ್ನೋದನ್ನ ಇಡೀ ಜಗತ್ತು ಬೆರಗಾಗಿ ನೋಡ್ತಿದೆ. ಇದಾಗಿತ್ತು ಸ್ನೇಹಿತರೆ, ಇರಾನ್ ಯಾಕಿಷ್ಟು ಬಲಶಾಲಿ ಅನ್ನೋ ವಿಷಯ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.